ಶಿವಮೊಗ್ಗದಲ್ಲಿ ಅಬ್ಬರದ ಮಳೆಯಾಗ್ತಾ ಇದ್ದು ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ತುಂಗೆಯಲ್ಲಿ ಪ್ರವಾಹದ ಸನ್ನಿವೇಶ ನಿರ್ಮಾಣವಾಗಿದೆ. ಯಾಕಂದ್ರೆ ಗಾಜನೂರು ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ನದಿಗೆ ಭರಪೂರ ನೀರು ಹರಿದು ಬರ್ತಾ ಇದೆ. ನಿನ್ನೆ ಮಳೆಯಿಂದಾಗಿ ಜಲಾಶಯದ ಒಳಹರಿವು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ. ಪರಿಣಾಮವಾಗಿ ಅಷ್ಟೇ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗುತ್ತಿದೆ. ಇಂದು ಬೆಳಗ್ಗೆಯ ಮಾಹಿತಿ ಪ್ರಕಾರ ನದಿಗೆ 61,757 ಕ್ಯೂಸೆಕ್ ನೀರು ನಿರಂತರವಾಗಿ ಹರಿದು ಬರ್ತಾ ಇದೆ. ಇದರಿಂದಾಗಿ ಗಾಜನೂರಿನಿಂದ ಈಚೆಗೆ ಪ್ರವಾಹ ಸನ್ನಿವೇಶ ಎದುರಾಗಿದೆ. ಅದರಲ್ಲಿಯೂ ಶಿವಮೊಗ್ಗದ ಸಿಟಿ ಭಾಗದಲ್ಲಿ ಇಂದು ತುಂಗಾ ನದಿ ಉಗ್ರ ಸ್ವರೂಪಿಯಾಗಿ ಹರಿಯುತ್ತಿದೆ. ಜಲರಾಶಿಯ ಜನಸಮೂಹದ ನಡುವೆ ಗಂಭೀರವಾಗಿ ಹರಿಯುತ್ತಿದೆ. ಇದನ್ನು ನೋಡಲು ನದಿ ದಂಡೆಗಳಲ್ಲಿ ಜನರು ಜಮಾಯಿಸುತ್ತಿದ್ದಾರೆ. ಇಯರ್ಗಳನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ತೆಗಿ. ನನ್ನ ಮೊಬೈಲಲ್ಲಿ ಚೆನ್ನಾಗಿ ಬರ್ತಾಯಿಲ್ಲ. ಅಲ್ಲಿ ಸ್ಟಾಪ್ ಮಾಡಿ ಆ ಸೇತುವೆ ಝೂಮ್ ಔಟ್ ಅಲ್ಲ, ಅದು ನೀರಿಲ್ಲದ ಟೈಮಲ್ಲಿ ಅಷ್ಟು ದೂರ ಕಾಣುತ್ತೆ. ನೀರು ಟೈಮಲ್ಲಿ ನೋಡಲಿ ಎಷ್ಟು ಹತ್ರ ಇದೆ ಅದು.